ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಸಾಂಪ್ರದಾಯಿಕ ಗೆಜ್ಜೆ ವಸ್ತ್ರ ಕಲಾವಿದೆ, ಜೊತೆಗೆ ಏನು ಕೊಪ್ಪದ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಕಳೆದ 25 ವರ್ಷಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಮತಿ ಮಂಗಳ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಮಂಗಳ ಪ್ರವೀಣ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಆರಾಮಿದ್ದೇನೆ. ಮಂಗಳ ಪ್ರವೀಣ್ ಅವರೇ, ಮೊದಲಿಗೆ ಏನು ಕೊಪ್ಪದ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ವರ್ಷ 25 ವರ್ಷಗಳ ಆಗ್ತಾ ಬಂದಿದೆ. ಈಗ ನಿಮ್ಮ ಒಂದು ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘಕ್ಕೆ 25 ವರ್ಷಗಳಲ್ಲಿ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷ ಆಗಿರುವಂತದ್ದು ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಈಗ 25 ವರ್ಷ ಅಂತ ಹೇಳಿದ್ರೆ ರಜತ ಮಹೋತ್ಸವದ ಸಂದರ್ಭಕ್ಕೆ ನಾವೀಗ ಕಾಲಿಟ್ಟಿದ್ದೀವಿ. ನಮ್ಮ ಒಂದು ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿ ನಾನಿಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಹೆದರಿಕೆ ಆದ್ರೂ ನಾನು ಈ ಹಿಂದೆ ನಿರ್ದೇಶಕರಾಗಿ ಮತ್ತೆ ಉಪಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡಿದ್ದೆ. ಅವಾಗ ಅಷ್ಟೊಂದು ಹೆಕ್ಟಿಕ್ ಕೆಲಸಗಳು ಅಂತ ಏನಿರೋದಿಲ್ಲ. ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುವಾಗ ಅನೇಕ ಸಂದರ್ಭಗಳಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ. ಅದನ್ನ ಎದುರಿಸುವಂತ ತಾಳ್ಮೆ ಜಾಣ್ಮೆ ಎರಡೂ ಕೂಡ ಬೇಕಾಗುತ್ತೆ. ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಎಲ್ಲಾ ನಿರ್ದೇಶಕರು ನನಗೆ ಬ್ಯಾಕ್ ಬೋನ್ ಆಗಿ ನಿಂತು ನನಗೆ ಸಪೋರ್ಟಿವ್ ಆಗಿ ಸಮಸ್ಯೆಗಳು ಬಂದ್ರೆ ಎದುರಿಸುವಲ್ಲಿ ಎಲ್ಲ ಸಹಾಯ ಮಾಡಿದ್ದಾರೆ. ಈ ವರ್ಷ 116 ಕೋಟಿ ನಮ್ದು ಟ್ರಾನ್ಸಾಕ್ಷನ್ ಇದೆ. ಒಂದು 40 ಲಕ್ಷದಷ್ಟು ಪ್ರಾಫಿಟ್ ನಮ್ಮಲ್ಲಿದೆ. ಇದು ಎಲ್ಲದಕ್ಕೂ ಒಂದು ಈ ಯಶಸ್ವಿನ ಹಿಂದೆ ಒಂದು ಕೈಗನ್ನಡಿ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಗೆ ಉತ್ತಮ ಸೌಹಾರ್ದ ಸಹಕಾರಿ ರತ್ನ ಹೋದ ವರ್ಷ ನಮಗೆ ಸಿಕ್ಕಿದೆ. ಅದಕ್ಕೊಂದು ಉತ್ತಮ ಕೈಗನ್ನಡಿ ಅಂತ ಹೇಳ್ಬೋದು. ನಮ್ಮ ಸಂಸ್ಥೆ ಸದೃಢದಲ್ಲಿದೆ ಅಂತ ಹೇಳೋದಕ್ಕೆ. ಮಂಗಳ ಪ್ರವೀಣ್, ಪ್ರಮುಖವಾಗಿ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘ ಈಗ 25 ವರ್ಷಗಳನ್ನು ಪೂರೈಸುತ್ತಿರುವಂತದ್ದು. ಈ 25 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಹೇಗಿದೆ ಒಂದು ಕಾರ್ಯಕ್ರಮದ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲ, ನಾವು ಈಗಾಗಲೇ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ವಿ. ಫೆಬ್ರವರಿ 15ರಂದು ನಾವು ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಏನಿದೆ, ನಾವು ಮೇನ್ ಸಂಸ್ಥೆ ನಮ್ಮ ಕೊಪ್ಪದಲ್ಲಿದೆ. ನಾವು ಇನ್ನು 2 ಶಾಖೆಗಳನ್ನು ಹೊಂದಿದ್ದೀವಿ, ತೀರ್ಥಹಳ್ಳಿ ಮತ್ತೆ ಜೈಪುರದಲ್ಲಿ. ಈ ಕೊಪ್ಪ ಶಾಖೆಯ ಒಳ ವಿನ್ಯಾಸವನ್ನ ಈಗಾಗಲೇ ಸ್ವಲ್ಪ ಚೇಂಜ್ ಮಾಡಿ ಕಾನ್ಫರೆನ್ಸ್ ಹಾಲ್ ಆಫೀಸ್ ಎಲ್ಲ ಚೇಂಜ್ ಮಾಡ್ತಿದ್ದೀವಿ. ಎದುರುಗಡೆ ಕೂಡ ಚೇಂಜ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ 15ನೇ ತಾರೀಕು ಒಂದು ಚೆನ್ನಾಗಿ ಇರುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಬೇಕು, ಯಾರು ಒಳ್ಳೆ ಗೆಸ್ಟ್ಗಳನ್ನ ಕರೆಸಬೇಕು ಅನ್ನೋದು ನಮ್ಮ ಮಹದಾಸೆ ಆಗಿದೆ. ಇದರ ಜೊತೆಗೆ ನಾವು ಅನೇಕ ಸ್ಕೀಮ್ಗಳನ್ನ ಷೇರುದಾರರಿಗೆ ಕೊಡಬೇಕು, ಅವರಿಗೆ ಒಂದು ಪ್ರೋತ್ಸಾಹ, ವ್ಯವಹಾರಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಇದರ ಜೊತೆಗೆ ಡಯಾಲಿಸಿಸ್ ಏನು ಹೇಳ್ತಾರೆ, ತುಂಬಾ ಖರ್ಚು ಬೀಳಂತದ್ದು. ನಮ್ಮ ಷೇರುದಾರರು ಯಾರಾದಿದ್ರೆ ಅವರಿಗೆ ಧನ ಸಹಾಯ ಮಾಡಬೇಕು. ಆಮೇಲೆ ಸೋಲಾರ್ ಅಲ್ಲಿ ನಾವು 0% ಬಡ್ಡಿಯಲ್ಲಿ ಈಗಾಗಲೇ ನಾವು ಗ್ರಾಹಕರಿಗೆ ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇದ್ರ ಜೊತೆಗೆ ಗೋಲ್ಡ್ ಪರ್ಚೇಸ್ ಲೋನ್ಗಳನ್ನ ಕೊಡಬೇಕು. ಹೀಗೆ ಅನೇಕ ಸ್ಕೀಮ್ಗಳನ್ನ ಕೊಡಬೇಕು. ಈಗ ಹಿಂದೆ ಇದ್ದ ಸ್ಕೀಮ್ಗಳ ಜೊತೆಗೆ ಹೊಸ ಸ್ಕೀಮ್ಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಯೋಚನೆಯಲ್ಲಿದೆ. ಈಗಾಗಲೇ ನಾವು ಅದಕ್ಕೆ ಏನ್ ಬೇಕೋ ಅದನ್ನ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೇವೆ. ಪ್ರಮುಖವಾಗಿ ನೀವೀಗ ಪ್ರಸ್ತುತ ಅಧ್ಯಕ್ಷರಾಗಿರುವಂತದ್ದು, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಪ್ರಸ್ತುತ 2024 ಸಂದರ್ಭದಲ್ಲಿ ಕೊಪ್ಪದ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದ ವ್ಯವಸ್ಥೆ ಹೇಗಿದೆ, ಹಾಗೆ ಪ್ರಸ್ತುತ ಎಷ್ಟು ಲಾಭದಾಯಕವಾಗಿದೆ? ಅದೇ, ಈಗ ನಾನು ಈಗಾಗಲೇ ಹೇಳ್ದಂಗೆ 116 ಕೋಟಿ ನಮ್ಮ ಟ್ರಾನ್ಸಾಕ್ಷನ್ ಇದೆ. 40 ಲಕ್ಷದಷ್ಟು ನಾವು ಲಾಭ ಗಳಿಸಿದ್ದೀವಿ. ಅದರಲ್ಲಿ ನಾವು NPAಗೆ 40 ಲಕ್ಷ ಬಿಟ್ಟು ನಾವು ಬೇರೆ ತುಂಬಾ NPAಗೆ ಕೂಡ ತೆಗೆದಿಟ್ಟಿದ್ದೀವಿ. ಒಂದು 32 ಕೋಟಿಯಷ್ಟು ನಮ್ಮಲ್ಲಿ FDಗಳು ಬರ್ತಾ ಇದೆ ಈಗಾಗಲೇ ಇದೆ. ಹೀಗೆ ನಮ್ಮಲ್ಲಿ ಎಲ್ಲ ತರದಲ್ಲೂ ನಾವು ಸದೃಢರಾಗಿದ್ದೀವಿ. ಮತ್ತೆ ನಮ್ಮ ಒಂದು ಕೊಪ್ಪದಲ್ಲಿ ನಮ್ಮ ಈ ಮೇನ್ ಬಿಲ್ಡಿಂಗ್ ಜೊತೆಗೆ ಕಮರ್ಷಿಯಲ್ ಬಿಲ್ಡಿಂಗ್ ಅನ್ನ ನಾವು ಕೂಡ ತಗೊಂಡಿದ್ವಿ. ಅದನ್ನ ನಾವು ಆಲ್ರೆಡಿ ಬಾಡಿಗೆ ಕೊಡ್ತಾ ಇದೀವಿ. ಜೈಪುರದಲ್ಲಿ ಹೋದ ವರ್ಷ ನಾವು ಸ್ವಂತ ಬಿಲ್ಡಿಂಗ್ ಅನ್ನ ಕಟ್ಟಿದೀವಿ. ಅದರಲ್ಲಿ ಗೋದಾಮು ಮತ್ತೆ ನಮ್ಮ ಆಫೀಸ್ ಜೊತೆಗೆ 2 ಬೆಡ್ರೂಮ್ ಹೌಸ್ ಇರುವಂತಹ 2 ಮನೆಗಳು, 4 ರೂಮ್ಗಳಿರುವಂತ, ಒಂದು ಸಿಂಗಲ್ ರೂಮ್ ಇರುವಂತದ್ದು 4, ಅದನ್ನೆಲ್ಲ ನಾವು ಬಾಡಿಗೆ ಕೊಟ್ಟಿದ್ದೀವಿ. ಹಾಗೆ ನಮ್ಮಲ್ಲಿ ಸೈಟ್ಗಳು ಕೂಡ ಇದೆ. ನಾವು ಸದೃಢ ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಉದಾಹರಣೆ ಬೇಡ ಅಂತ ಹೇಳಿ ಅನ್ಕೋತೀನಿ. ಈಗ ಪ್ರಸ್ತುತ ನಿಮ್ಮ ಒಂದು ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? ಪ್ರಸ್ತುತ 4,000 ಚಿಲ್ಲರೆ ಸದಸ್ಯರಿದ್ದಾರೆ, ಆಕ್ಟಿವ್ ಸದಸ್ಯರು. ಕೊಪ್ಪ ತಾಲೂಕಿನಲ್ಲ ಅಥವಾ ಓವರ್? ಇಲ್ಲ, ಕೊಪ್ಪ ನಮ್ದು ಏನಂದ್ರೆ ರಾಜ್ಯಾದ್ಯಂತ ನಾವು ಎಲ್ಲಿ ಬೇಕಾದ್ರೂ ಶಾಖೆ ತೆರೆಯುವಂತ ಒಂದು ಪರ್ಮಿಷನ್ ಇರುವಂತದ್ದು. ತೀರ್ಥಹಳ್ಳಿ, ಜೈಪುರ, ಕೊಪ್ಪ 3 ಕಡೆ ಸೇರಿ 4,000ದಷ್ಟು ಷೇರುದಾರರಿದ್ದಾರೆ. ಮೇಡಮ್, ಈಗ ಪ್ರಮುಖವಾಗಿ ಒಂದು ಕಡೆ ಒಂದು ಗಾಯತ್ರಿ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಅದರ ಜೊತೆಯಲ್ಲಿ ಉಚಿತವಾಗಿ ಮಕ್ಕಳಿಗೆ ಪಾಠವನ್ನು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀರಾ. ಆ ಶಾಲೆಗಳಿಗೆ ಹೋಗಿ ಉಚಿತವಾಗಿ ಒಂದು ಶಿಕ್ಷಣವನ್ನು ನೀಡೋ ಕೆಲಸವನ್ನು ಮಾಡ್ತಾ ಇದ್ದೀರಾ. ಈ ಉಚಿತವಾಗಿ ಈಗ ನೀವು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಅಥವಾ ಅದನ್ನು ಕೂಡ ಒಂದು ಆದಾಯದ ರೂಪದಲ್ಲಿ ಮಾಡ್ಕೊಳ್ಬಹುದು. ಆದ್ರೆ ಉಚಿತವಾಗಿ ಮಾಡಬೇಕು ಅನ್ನೋ ಕಲ್ಪನೆ ಬಂದಿದೆ. ಜೀವನ ಅನ್ನೋದು ಒಂದು 4 ದಿನಗಳ ಪಯಣ ಅಂತ ಹೇಳ್ಬೋದು.
ಈ ಪಯಣದಲ್ಲಿ ನಾವು ಸಮಾಜಮುಖಿಯಾಗಿ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ನಮ್ಮ ಆತ್ಮಸಂತೋಷದ ಜೊತೆಗೆ ಒಂದು ಉತ್ತಮ ಸಾರ್ಥಕತೆ ಬದುಕನ್ನು ಕಂಡುಕೊಳ್ಬೇಕು ಅನ್ನೋದೇ ನನ್ನದು. ಈ ಒಂದು ಉದ್ದೇಶದಿಂದಲೇ ನಾನು ಈ ಮೊದಲು ಮನೆಯ ಸುತ್ತಮುತ್ತಲಿನ ಕೆಲವು ಮಕ್ಕಳಿಗೆ, ಮನೆ ಕೆಲಸದ ಮಕ್ಕಳಿಗೆ ಫ್ರೀಯಾಗಿ ನಾನು ಟ್ಯೂಷನ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಕಾಲಕ್ರಮೇಣ ಬೇರೆ ಏನೋ ಆಗಿ ನಾನು ಅದು ನಿಲ್ಲಿಸ್ಬೇಕಾಗಿ ಬಂತು. ಈಗ ನಾನು ನನ್ನ ಇದರಲ್ಲಿ ಸಂಸಾರದ ಇದರ ಜಂಜಾಟದಿಂದ ಸ್ವಲ್ಪ ಹೊರಗಡೆ ಬಂದಿದ್ದೀನಿ, ಫ್ರೀ ಆಗಿದ್ದೀನಿ. ಆಗನ್ನಿಸ್ತು ಪುನಃ ಯಾಕೆ ನಾನು ಮಾಡಬಾರ್ದು. ಈಗ ನನಗೆ ಪ್ರೈವೇಟಲ್ಲಿ ಕೆಲಸ ಸಿಗೋದಿಲ್ಲ ಅಥವಾ ಟೀಚಿಂಗ್ ಸಿಗೋದಿಲ್ಲ ಅಂತ ಅಲ್ಲ, ನನಗೆ ಏನಂದ್ರೆ ಉಚಿತವಾಗಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಪ್ರೈವೇಟ್ ಒಂದು ಸ್ಕೂಲ್ಗಳಲ್ಲಿ ಫೀಸ್ ತಗೊಳ್ತಾರೆ, ಅವರಿಗೆ ಹೇಳೋ ಬದಲು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಹೇಳೋಣ ಅನ್ನೋದು ನನ್ನ ಥಾಟ್ ಆಗಿತ್ತು. ಹಾಗಾಗಿ ನಾನು ಮೇಲ್ಪೇಟೆಯಲ್ಲಿರುವ ಆರೂರು ಲಕ್ಷ್ಮೀನಾರಾಯಣ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಉಚಿತವಾಗಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೇಡಮ್, ಈಗ ಕೇವಲ ನೀವೊಂದು ಸಂಘ ಸಂಸ್ಥೆಗಳಲ್ಲಿ ಮಾತ್ರ ಅಲ್ಲ ಅಥವಾ ಒಂದು ಶಿಕ್ಷಕಿಯಾಗಿ ಮಾತ್ರ ಅಲ್ಲ, ಒಬ್ಬರು ಸಾಂಪ್ರದಾಯಿಕ ಗೆಜ್ಜೆ ವಸ್ತ್ರವನ್ನ ಸ್ವತಃ ನೀವೇ ಮಾಡುವುದರ ಮೂಲಕ ಒಂದು ಸಂಪ್ರದಾಯ ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಾ. ಈ ಒಂದು ಸಾಂಪ್ರದಾಯಿಕ ಗೆಜ್ಜೆ ವಸ್ತ್ರ ಮಾಡಬೇಕು, ತಮ್ಮ ಕೈಯಿಂದಲೇ ಮಾಡಬೇಕು, ಆ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಬಂದಿದೆ ಅವಾಗ ಅಂದ್ರೆ ನನಗೆ ಮದುವೆ ಫಿಕ್ಸ್ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಅಂದ್ರೆ ಅಪ್ಪನ ಅಮ್ಮ ಅವರು ಈ ಸಾಂಪ್ರದಾಯಿಕ ಗೆಜ್ಜೆ ವಸ್ತ್ರವನ್ನು ಮಾಡ್ತಿದ್ರು. ಇದೇನಿದೆ ಅಂತ ಹೇಳಿದ್ರೆ ಇದು ಅಲಂಕಾರಿಕ ಗೆಜ್ಜೆ ವಸ್ತ್ರ, ಇದನ್ನ ಅವ್ರಿಗೆ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಅವರು ಸಾಂಪ್ರದಾಯಿಕ ಗೆಜ್ಜೆ ವಸ್ತ್ರ ಮಾಡ್ತಾ ಇದ್ರು. ಅವ್ರು ನನ್ಗೆ ಏನ್ ಹೇಳಿದ್ರು, ನನ್ನ ನಂತರ ನೀವು ಹೊರಗಡೆಯಿಂದ ಗೆಜ್ಜೆ ವಸ್ತ್ರ ತರಬೇಡ, ಮನೆಯಲ್ಲೇ ನಾನು ಮಾಡ್ತಾ ಇದ್ದೆ ಇಷ್ಟು ವರ್ಷ, ಅಮ್ಮನಿಗೆ ಮಾಡ್ಲಿಕ್ಕೆ ಬರಲ್ಲ, ಸೊ ನೀನಾರು ಕಲಿ ಅಂತ ಹೇಳಿ ನನ್ಗೆ ಆ ದಿನ ಅವ್ರು ನನಗೆ ಹೇಳ್ಕೊಟ್ರು. ಅದ್ ಹೇಳಿ ನೆಕ್ಸ್ಟ್ ಅಜ್ಜಿಯವರು ನನ್ಗೆ ಹೇಳ್ಕೊಟ್ರು ಸಾಂಪ್ರದಾಯಿಕ ಗೆಜ್ಜೆ ವಸ್ತ್ರ ಅಂದ್ರೆ ಈಗೇನು ಬಿಡಿ ಗೆಜ್ಜೆ ವಸ್ತ್ರ ಅಂತ ನಮ್ಗೆ ಸಿಗುತ್ತೆ ಆ ತರದ ಗೆಜ್ಜೆ ವಸ್ತ್ರ ಅವ್ರು ಮಾಡ್ತಾ ಇದ್ರು. ಅದಾಗಿ ಸ್ವಲ್ಪ ದಿನಕ್ಕೆ ನನ್ನ ಅಜ್ಜಿ ತೀರ್ಗೋದ್ರು. ಆ ದಿನ ಹಬ್ಬಕ್ಕೆ ನಾನು ಹೊರಗಡೆಯಿಂದ ಏನು ತಂದಿಲ್ಲ, ಮನೇಲಿ ಕಷ್ಟಪಟ್ಟು ನಾನು ಗೆಜ್ಜೆ ವಸ್ತ್ರ ಮಾಡಿದೆ. ಅದಾದ್ಮೇಲೆ ನಮಗೆ ನನ್ನ ಅಕ್ಕ ಗೀತಾ ಅಂತ ಇದ್ದಾರೆ, ಅವ್ರ ಮೂಲಕ ನಾನು ಬೇಸಿಕ್ ಆಗಿ ಈ ಅಲಂಕಾರಿಕ ಗೆಜ್ಜೆ ವಸ್ತ್ರಗಳನ್ನ ಹೇಳಿಸ್ಕೊಂಡೆ. ಆಮೇಲೆ ನನ್ನದೇ ಐಡಿಯಾ ಮತ್ತೆ ನನ್ನ ಫ್ರೆಂಡ್ಸ್ಗಳು ಕೆಲವರು ನನಗೆ ಡಿಸೈನ್ಗಳನ್ನ ಹೇಳ್ಕೊಟ್ರು. ಅದ್ರ ಮೂಲಕ ನಾನು ಬೇರೆ 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 ಡಿಸೈನ್ಗಳನ್ನ ನಾನೇ ಓನ್ ಆಗಿ ಮಾಡ್ತಾ ಬಂದೆ. ಆ ಗೆಜ್ಜೆ ವಸ್ತ್ರ ನೀವು ಯಾವ್ದ್ರಿಂದ ಇದು ಮಾಡ್ತೀರಾ? ಸಂಪೂರ್ಣ ತೋರ್ಸೆ ಚೆನ್ನಾಗಿದೆ ನೋಡಿ. ಇದು ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ಮಾಡಿರುವಂಥದ್ದು. ಇದರಲ್ಲಿ 2 ಲೈನ್ ಗಣಪತಿ ಮಂಡಲ ಇದೆ. ಈ ತರಹದೊಂದು ನಾನು ಎಲ್ಲೋ ನೋಡಿದ್ದೆ ಡಿಸೈನ್, ಮತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಾನೇ ಮಾಡಿಕೊಂಡಿದ್ದೇನೆ. ಅಂದ್ರೆ ಇದು ಯಾವ್ದ್ರಲ್ಲಿ ಮಾಡಿರುವಂಥದ್ದು? ಇದನ್ನ ಹತ್ತಿಯಲ್ಲಿ ಎಳೆ ತೆಗೆದು ಮಾಡಿರುವಂತದ್ದು, ಸಂಪೂರ್ಣವಾಗಿ ಹತ್ತಿಯಲ್ಲೇ ಕೈಯಿಂದನೇ ಮಾಡಿರುವಂತದ್ದು. ಎಳೆ ಮಿಷನ್ ಎಲ್ಲ ಎಳೆ ತೆಗಿಲಿಕ್ಕೆ ಏನು ಬರ್ತಾ ನನ್ಗೆ ಗೊತ್ತಿಲ್ಲ, ನಾನಂತೂ ಕೈಯಲ್ಲೇ ಎಳೆ ತೆಗೆದು ಮಾಡಿರುವಂತದ್ದು. ಇದಕ್ಕೆ ಮಧ್ಯ ಸಂತದ ತಗಡು ಅಂತ ಹೇಳ್ತೀವಿ, ಇದಕ್ಕೆ ಕಟ್ ಹಾಕಿದ್ದೀನಿ. ಎಲ್ಲೂ ನಾನು ಈ ಗೆಜ್ಜೆ ವಸ್ತ್ರದಲ್ಲಿ ಗಮ್ ಕೂಡ ಹಾಕಿಲ್ಲ, ಎಲ್ಲದು ಹಾಗೆ ಮಾಡಿದ್ದೀನಿ. ಪ್ರಶ್ನೆ ಯಾಕೆ ಬರುತ್ತಂದ್ರೆ, ಈ ಆಧುನಿಕ ಯುಗದಲ್ಲಿ ಎಲ್ಲದೂ ಕೂಡ ಮಿಷನ್ಗಳ ಮೂಲಕ ಮಾಡ್ತಾ ಅಂಥದ್ರಲ್ಲೂ ಕೂಡ ಹಳೆಯ ಸಂಸ್ಕೃತಿಯ ನೀವು ಇನ್ನೂ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ಅದು ಖುಷಿ ಪಡುವಂತ ವಿಚಾರ. ಅಂದ್ರೆ ಏನ್ ಹೇಳ್ತೀವಿ, ನಮ್ಮ ಹಳೆ ಸಾಂಪ್ರದಾಯಿಕ ಕಲೆ ಅನ್ನೋದು ತುಂಬಾ ಬೇರೆ ಬೇರೆ ಕಲೆಗಳು ನಮ್ಮ ಹತ್ರ ಇದೆ, ಆದ್ರೆ ಈಗ ಅದು ನಶಿಸಿ ಹೋಗುವ ಹಂತದಲ್ಲಿದೆ. ಈಗ ಏನ್ ಕೊಟ್ಟರು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುವಂತ ಕಾಲ. ಗೆಜ್ಜೆ ವಸ್ತ್ರಗಳು ಕೂಡ ನೀವು ದುಡ್ಡು ಕೊಟ್ರೆ ಹೊರಗಡೆ ಸಿಗತ್ತೆ, ಆದ್ರೆ ಇಷ್ಟು ದೊಡ್ಡದೆಲ್ಲ ಸಿಗ್ಲಿಕ್ಕಿಲ್ಲ, ಅಂತೂ ಸಿಗತ್ತೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ಆದ್ರೆ ನಾವೇ ಮನೆಯಲ್ಲಿ ಕೂತು ಶುಚಿಯಾಗಿ ಗೆಜ್ಜೆ ವಸ್ತ್ರವನ್ನು ಮಾಡಿ ದೇವರಿಗೆ ಏರಿಸಿದ್ರೆ ನಮ್ಗೆ ಅದರಿಂದ ಸಿಗುವಂತ ಆನಂದವೇ ಬೇಡ. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳ್ತಾ ಇರೋದು, ಇಂತಹ ಒಂದು ಕಲೆಗಳನ್ನ ಎಲ್ಲರೂ ಕಲಿಬಹುದು. ನಂಗೆ ಬರೋದಿಲ್ಲ ಅಂತ ಏನು ಹೇಳ ಪ್ರಸಂಗವೇ ಬರಲ್ಲ. ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ಯಾರು, ಈಗ ಡಿಜಿಟಲ್ ಯುಗ ಅಂತಾನೆ ಹೇಳ್ಬೋದು, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ನೋಡಿದ್ರೆ ಸಿಗತ್ತೆ. ಹಾಗೆ ನನ್ನ ಚಾನಲ್ ಕೂಡ ಇದೆ, ಮಂಗಳ ಕ್ರಾಫ್ಟ್ಸ್ ಅನ್ನೋದು ನನ್ನ ಚಾನಲ್ ಇದೆ. ಆಲ್ಮೋಸ್ಟ್ 10,010 ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಅದರಲ್ಲಿ ನಾನು ಪ್ರತಿಯೊಂದು ಹಾರವನ್ನ ಹೇಗೆ ಮಾಡೋದು ಅಂತ ಕ್ಲೀನ್ ಆಗಿ ನಾನು ಹೇಳ್ಕೊಡ್ತೀನಿ. ಆದ್ರೆ ಎಳೆ ತೆಗೆದು ಎಲ್ಲ ಸಲ ಹೇಳ್ಕೊಡ್ಲಿಕ್ಕಾಗಲ್ಲ. ಆದ್ರೆ ನನ್ನ ಕಾರ್ಯಾಗಾರ ಇದೆ ಅದರಲ್ಲಿ. ಆ ಕಾರ್ಯಾಗಾರದಲ್ಲಿ ಎಳೆ ತೆಗೆದು ಹೇಗೆ, ಜೋಡಿಸೋದು ಹೇಗೆ, ಇದರಲ್ಲಿ ಬರುವಂತ ಸಂತದ ತಗಡು ಏನಿದೆ ಅದನ್ನ ಕಟ್ ಹಾಕೋದು ಹೇಗೆ, ಪ್ರತಿಯೊಂದನ್ನು ನಾನು ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ಬೇಸಿಕ್ ಆಗಿ ಅದನ್ನ ಕಲ್ತ್ಕೊಂಡ್ರೆ ನೀವು ಯಾವ ತರ ಡಿಸೈನ್ಸ್ ಬೇಕಾದ್ರೂ ಮಾಡ್ಬೋದು. ನೋಡಿ, ಇದು ಕೂಡ ಇನ್ನೊಂದು ಡಿಸೈನ್, ನಾನು 2 ಡಿಸೈನ್ ಇಲ್ಲಿ ತೋರಿಸ್ಲಿಕ್ಕೆ ಅಂತ ತಂದಿದ್ದೇನೆ. ಇದು ಕೂಡ ಇನ್ನೊಂದು, ಇದರಲ್ಲಿ ಚೈನ್ ಮಾಡ್ಲಿಕ್ಕಿರುತ್ತೆ, ಹೂ ಮಾಡ್ಲಿಕ್ಕಿರುತ್ತೆ, ಚೈನ್ ಹೂಗಳನ್ನು ಜೋಡಿಸ್ಲಿಕ್ಕಿರುತ್ತೆ, ಕೊನೆಗೆ ಫಿನಿಶಿಂಗ್ ಅಂತ ಹೇಳಿ ಕೊಡೋದಿರುತ್ತೆ. ಪ್ರತಿಯೊಂದು ಕೂಡ ನಾನು ನನ್ನ ಕಾರ್ಯಾಗಾರದಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಅದನ್ನ ಮಾಡುವಾಗ ನೀಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ಈಗ ನೀವು ಗೆಜ್ಜೆ ವಸ್ತ್ರ ಕುರಿತಾಗಿ ಎಕ್ಸಿಬಿಷನ್ಗಳಾಗ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳೇನಾರು ಅನ್ಕೊಂಡಿದ್ದೀರಾ? ನಾನು ಈಗಾಗಲೇ ಸುಮಾರು ಕಡೆ ಎಕ್ಸಿಬಿಷನ್ ಒಬ್ಬಳೇ ಮಾಡಿದ್ದೀನಿ, ಬೇರೆ ಎಕ್ಸಿಬಿಷನ್ ಜೊತೆ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೀನಿ.
ಹಾಗೆ ಕೆಲವು ಕಡೆ ಉಚಿತವಾಗಿ ಇದು ಬೆಳೆಸ್ಕೊಂಡು ಹೋಗ್ಬೇಕೆ ಅನ್ನೋದೇ ನನ್ನ ಆಸೆ, ಮಹಿಳೆಯರೆಲ್ಲ ಕಲಿಬೇಕು ಅಂತ. ಹಾಗಾಗಿ ನಾನು ಬೇರೆ ಬೇರೆ ಕಡೆ ತರಬೇತಿ ಶಿಬಿರವನ್ನು ಮಾಡಿದ್ದೀನಿ. ಬಸರಿಕಟ್ಟೆ ಹತ್ರ ಇರ್ಬೋದು, ಕುದುರೆಗುಂಡಿ ಇರ್ಬೋದು. ವಿಪ್ರ ಮಹಿಳಾ ವೇದಿಕೆಯಿಂದ ಕೊಪ್ಪದಲ್ಲಿ ಕೂಡ ಈ ವರ್ಷ ಶಿಬಿರವನ್ನು ಮಾಡಿದ್ದೆ. ಈ ತರ ಮಾಡಿದಂತಹ ಒಂದು ವಾಟ್ಸ್ಆಪ್ ಚಾನಲ್ ಇದೆ. ಗೆಜ್ಜೆ ವಸ್ತ್ರಗಳ ಸರಮಾಲೆ ಅನ್ನೋದು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀನಿ. ಅದರಲ್ಲಿ ನಾನು ಫಸ್ಟಿಗೆ ಒಂದು 30-40 ಜನರು ಯಾರು ಗೆಜ್ಜೆ ವಸ್ತ್ರಗಳನ್ನ ಮಾಡ್ತಾರೆ ಅವ್ರನ್ನ ಸೇರಿಸ್ಕೊಂಡು ಆ ಚಾನಲ್ ಮಾಡಿದ್ದೆ. ಈಗ ಅದರಲ್ಲಿ ಒಂದು 275 ಜನರಷ್ಟು ಸದಸ್ಯರಿದ್ದಾರೆ. ಅದು ಚಾನಲ್ ಏನಂತ ಹೇಳಿದ್ರೆ ನನ್ನನ್ನು ತೋರಿಸ್ಕೊಳ್ತಾ ಇಲ್ಲ. ತುಂಬಾ ಜನ ಗೆಜ್ಜೆ ವಸ್ತ್ರ ಮಾಡೋರು ಇದ್ದಾರೆ. ಅವರಿಗೊಂದು ಸ್ಫೂರ್ತಿ ಆಗ್ಲಿ. ಈಗ ಅವ್ರು ನನ್ಗೆ ಕಳಿಸ್ತಾರೆ, ನಾನು ಅವ್ರ ಹೆಸರು ಊರನ್ನ ಹಾಕಿ ದಿನಕ್ಕೊಂದು ಗೆಜ್ಜೆ ವಸ್ತ್ರವನ್ನೆಲ್ಲ ಹಾಕ್ತೀನಿ. ತುಂಬಾ ಜನ ಚೆನ್ನಾಗಿದೆ, ಈ ಡಿಸೈನ್ ಚೆನ್ನಾಗಿದೆ, ಹೀಗೆ ಹಾಕುವಾಗ ಅವರಿಗೊಂದು ಸ್ಫೂರ್ತಿ ಬರುತ್ತೆ, ನಾನು ಇನ್ನೂ ಮಾಡ್ಬೇಕು ಅನ್ನೋ ಒಂದು ಸ್ಫೂರ್ತಿ ಬರುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಮಾಡೋರಿಗೆ ಅನೇಕ ತರದ ಡಿಸೈನ್ಸ್ಗಳು ಸಿಗತ್ತೆ. ಆ ಡಿಸೈನ್ಸ್ಗಳು ಅವ್ರದ್ದು ಜೊತೆಗೆ ಅವ್ರದ್ದು ಮೈಂಡ್ ಅಲ್ಲಿ ಏನೋ ಕೆಲವು ಡಿಸೈನ್ ಇರುತ್ತೆ, ಅದನ್ನೆಲ್ಲ ಸೇರಿಸಿ ಮಾಡುವಾಗ ಇನ್ನೊಂದು ಹೊಸ ಗೆಜ್ಜೆ ವಸ್ತ್ರ ಅವ್ರಿಗೆ ಮಾಡ್ಲಿಕ್ಕೆ ಸಿಗತ್ತೆ. ಈ ಒಂದು ದೃಷ್ಟಿಯಿಂದ ನಾನು ಈಗ ಆಲ್ಮೋಸ್ಟ್ ಏಪ್ರಿಲ್ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಗೆಜ್ಜೆ ವಸ್ತ್ರ ಹಾಕಿದ್ದನ್ನ ಪುನಃ ನಾನು ರಿಪೀಟ್ ಮಾಡಲ್ಲ, ಬೇರೆ 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 ಗೆಜ್ಜೆ ವಸ್ತ್ರ ಹಾಕ್ತೀನಿ. ಅಷ್ಟು ಜನ ಕಳಿಸೋರಿದ್ದಾರೆ, ನನಗೆ ಅದೇ ಹೆಮ್ಮೆ ಅನ್ಸುತ್ತೆ. ಎಷ್ಟು ಜನ ಮಾಡೋರಿದ್ದಾರೆ. ತುಂಬಾ ಜನರಿಗೆ ಅವ್ರದ್ದೊಂದು ಎಕ್ಸ್ಪೋಸ್ ಆಗಕ್ಕೆ ಒಂದು ಜಾಗ ಇಲ್ಲ. ಆ ಒಂದು ಎಕ್ಸ್ಪೋಸ್ ಆಗಕ್ಕೆ ನಾನಿಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಜಾಗ ಮಾಡ್ಕೊಟ್ಟಿದ್ದೇನೆ. ಗೆಜ್ಜೆ ವಸ್ತ್ರಗಳ ಸರಮಾಲೆ ಅನ್ನೋದು ನನ್ನದೊಂದು ಗ್ರೂಪ್. ಮೇಡಮ್, ಈಗ ಹೊಸದಾಗಿ ಅಂತ ಬಂದಾಗ ಆ ಸರ್ಕಾರಗಳಿಂದ ಈ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಕೆಲವರು ಯೋಜನೆಗಳು ಬಂದಿರುವಂತದ್ದು. ಹಾಗೆ ಈ ಸಾಂಪ್ರದಾಯಿಕ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ನಿಮ್ಗೆ ಅದ್ರ ಯೋಜನೆಗಳು ಸಿಕ್ಕಿದೆ. ಯಾಕಂದ್ರೆ ಯೋಜನೆಗಳು ಹೇಳಿದಾಗ ನೀವು ಮಾತ್ರ ಅಲ್ಲ, ಬೇರೆಯವರಿಗೂ ಕೂಡ ಅದು ಮಾಡಕ್ಕೆ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಏನಾದರೂ ಯೋಜನೆಗಳು ಇದೆಯಾ? ಇದಕ್ಕೆ ಸರ್ಕಾರದಿಂದ ಗೆಜ್ಜೆ ವಸ್ತ್ರಕ್ಕೆ ಅನ್ನೋದು ಒಂದು ಯೋಜನೆ ಏನಿಲ್ಲ. ಈಗಾಗಲೇ ಸೆಂಟ್ರಲ್ ಗವರ್ಮೆಂಟ್ ಅವರು ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಮಾಡಿದ್ದಾರೆ. ಅದರಲ್ಲಿ 18 ಯೋಜನೆಗಳಿರುವಂತದ್ದು. ಅಂದ್ರೆ ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಈಗ ಅತ್ರಸ ಇರ್ಬೋದು, ಚಕ್ಲಿ ಇರ್ಬೋದು, ಅದು ಸಾಂಪ್ರದಾಯಿಕವಾಗಿ ಬಂದಂತದ್ದು. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವರಲ್ಲಿ ಒಂದು ಯೋಜನೆ ಮಾಡಿದ್ದಾರೆ. ಅದ್ರಲ್ಲಿ ಆ ಯೋಜನೆ ಅಡಿ ನಮ್ಮ ಗೆಜ್ಜೆ ವಸ್ತ್ರ ಬಂದೇ ಇಲ್ಲ. ನನಗೆ ಹಾರ ತಯಾರಿಕೆ ಕೂಡ ಒಂದು ಈಗ ಉಲ್ಲನಿಂದ ಮಾಡಿರುವಂತಹ ಹಾರ, ಮರದಿಂದ ಮಾಡಿರುವಂತಹ ಹಾರ, ಅದಕ್ಕೆಲ್ಲ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಹತ್ತಿಯಿಂದ ಮಾಡಿದಂತಹ ಈ ಗೆಜ್ಜೆ ವಸ್ತ್ರಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ನನಗೆ ಸವಿತಾ ಅನ್ನೋರು ಇದ್ರ ಬಗ್ಗೆ ಹೇಳಿದ್ರು. ಅವಾಗ ನಾನು ಪ್ರಹ್ಲಾದ್ ಜೋಶಿ ಮತ್ತೆ ಶ್ರೀನಿವಾಸ್ ಪೂಜಾರಿ ಇವರನ್ನೆಲ್ಲ ನಾನು ಆಲ್ರೆಡಿ ಮೀಟ್ ಮಾಡಿದ್ದೆ. ಬಟ್ ಅದು ಪ್ರಯೋಜನ ಆಗಲಿಲ್ಲ. ನಮ್ಮ ಹತ್ತಿ ಹಾರನ್ನು ಕೂಡ ಅದ್ರ ಜೊತೆ ಸೇರ್ಕೊಳ್ಳಿ. ಯಾಕೆಂದ್ರೆ ಅನೇಕ ಮಹಿಳೆಯರು ಬತ್ತಿ, ಹೂ ಬತ್ತಿ, ಗೆಜ್ಜೆ ವಸ್ತ್ರಗಳನ್ನೆಲ್ಲ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಅವರಿಗೆ ಒಂದು ಈ ಯೋಜನೆ ಇದ್ರೆ ಧನ ಸಹಾಯ ಕೂಡ ಅವರಿಗೆ ಆಗತ್ತೆ. ಸ್ವಾವಲಂಬಿಯಾಗಿ ಅನೇಕ ಮಹಿಳೆಯರು ಬದುಕಬಹುದು. ಈಗ ಏಜ್ ಆದ ಮಹಿಳೆಯರಿಗೆ ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಮನೆಯಲ್ಲಿ ಕೂತು ಹಿಂಗಿದ್ದ ಕೆಲಸಗಳನ್ನ ಮಾಡಿ ಜೀವನ ಸಾಗಿಸ್ತಾ ಇರುವಂತವರಿಗೆ ಇಂಥ ಸ್ಕೀಮ್ ತುಂಬಾ ಒಳ್ಳೇದಾಗತ್ತೆ. ಯಾರಾದ್ರೂ ಮುಂದೆ ಬಂದು ಇದನ್ನ ಸೇರ್ಸೋಕೆ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಈ ಮೂಲಕ ಸಾಂಪ್ರದಾಯಿಕ ಸಾಕ್ಷಿ ಕೂಡ ಒಂದು ಸಾಂಪ್ರದಾಯಿಕ ಕಲೆ ನಮ್ದು ಗೆಜ್ಜೆ ವಸ್ತ್ರ ಅನ್ನೋದಕ್ಕೆ ಸಾಕ್ಷಿ ಕೂಡ ಅದರಲ್ಲಿ ಸಿಕ್ಕದಾಗುತ್ತೆ. ಈಗ ಎಲ್ಲದಕ್ಕೂ ಸಾಕ್ಷಿ ಕೇಳುವಂತ ಈಗ ಒಂದು ಸಾಕ್ಷಿ ಸಿಗತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಈ ಎಲ್ಲ ಕಲೆಗಳ ಜೊತೆಗೆ ಪ್ರಮುಖವಾಗಿ ನೀವು ತಾಲೂಕು ಮಹಿಳಾ ವಿಪ್ರ ವೇದಿಕೆಯ ಖಜಾಂಚಿಯಾಗಿ ಸೇರಿಸ್ತಾ ಇದ್ದೀರಾ. ಹೇಗಿದೆ ಖಜಾಂಚಿಯಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಶ್ರೀಮತಿಯವರ ಕನಸಿನ ಕೂಸು ಅಂತ ಹೇಳ್ಬೋದು. ತಾಲೂಕು ವಿಪ್ರ ಮಹಿಳಾ ವೇದಿಕೆಯನ್ನ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹುಟ್ಟುಹಾಕಿದ್ರು. ಇದರಲ್ಲಿ ನಾವು ಅನೇಕ ಜನ ನಿರ್ವಹಣಾ ಸಮಿತಿಯವರಿದ್ದೇವೆ. ಒಂದು 30-32 ಜನ ನಿರ್ವಹಣಾ ಸಮಿತಿಯವರಿದ್ದೇವೆ. ಎಲ್ಲ ಸಮಿತಿಯ ಮೆಂಬರ್ಸ್ಗಳನ್ನ ಅವರು ಸೇರಿಸ್ಕೊಂಡು ಈ ಒಂದು ವಿಪ್ರ ಮಹಿಳಾ ವೇದಿಕೆಯನ್ನು ಹುಟ್ಟುಹಾಕಿದ್ರು. ಇದರಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ವಿಪ್ರ ಮಹಿಳೆಯರು ಏನಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಹೋಗಿ ಮನೆಯಲ್ಲಿ ಕೂರುವಂತ ಸಂದರ್ಭಗಳೇ ತುಂಬಾ ಜಾಸ್ತಿ ಇದೆ. ಅವರನ್ನ ಮನೆಯಿಂದ ಹೊರಗಡೆ ತರಬೇಕು ಅನ್ನೋ ಉದ್ದೇಶ ಇದಾಗಿತ್ತು. ಇದಕ್ಕೋಸ್ಕರ ಅನೇಕ ಉಪನ್ಯಾಸ, ಟ್ರೈನಿಂಗ್, ಮತ್ತೆ ಹಳೆಯದ ಸಾಂಪ್ರದಾಯಿಕ ಕಲೆ ಯಾವ್ದು ನಶಿಸಿ ಹೋಗ್ತಿದ್ದಾವೆ ಅದರಲ್ಲಿ ಕಾಂಪಿಟೇಷನ್ಸ್ ಇರೋದು, ಭಜನಾ ಕಾಂಪಿಟೇಷನ್ಸ್ ಇರ್ಬೋದು, ತಟ್ಟೆ ಆರತಿ, ಬತ್ತಿ ಮಾಡೋದು, ಈ ತರ ಅನೇಕ ಕಾಂಪಿಟೇಷನ್ಸ್, ಹೆಲ್ತ್ ಬಗ್ಗೆ ಉಪನ್ಯಾಸ ಕೊಡೋದಿರ್ಬೋದು. ಈ ತರ ಅನೇಕ ಕಾರ್ಯಕ್ರಮಗಳನ್ನ ನಾವು ವಿಪ್ರ ಮಹಿಳಾ ವೇದಿಕೆಯಿಂದ ಮಾಡಿದೀವಿ. ಇದರಿಂದ ಅನೇಕ ಜನರಿಗೆ ಒಳ್ಳೇದಾಗಿದೆ. ಮತ್ತೆ ಜನರು ಮನೆಗೆ ಹೊರಗಡೆಯಿಂದ ಬಂದು ಒಂದು 4 ಜನರ ಜೊತೆ ಬೆರೀಲಿಕ್ಕೆ ಒಂದು ಅವಕಾಶ ಇದೆ ಮಾಡಿಕೊಡೋಕೆ ನಾವು ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ. ಮತ್ತೆ ಎಲ್ಲ ಮಹಿಳೆಯರ ಟ್ಯಾಲೆಂಟ್ ಅನ್ನೋದು ಇರುತ್ತೆ. ಅವರಿಗೆ ಆ ಟ್ಯಾಲೆಂಟ್ ಅನ್ನು ಹೇಗೆ ತೋರಿಸ್ಬೇಕು ಅಂತ ಗೊತ್ತಿಲ್ಲ. ಈಗ 4 ಜನರ ಜೊತೆಗೆ ಬೆರೆತಾಗ ಈಗ ಅವ್ರ ಹತ್ರ ಇರೋ ಟ್ಯಾಲೆಂಟ್ ಬೇರೆಯವ್ರಿಗೆ ಹೇಳ್ಕೊಡೋದು, ಬೇರೆಯವ್ರ ಹತ್ರ ಏನಾರಿದ್ರೆ ಇವ್ರು ಕಲಿಯೋದು, ಅದಕ್ಕೆಲ್ಲ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ನಾವು ವಿಪ್ರ ಮಹಿಳಾ ವೇದಿಕೆಯನ್ನ ಸ್ಟಾರ್ಟ್ ಮಾಡಿದ್ವಿ.
ಈಗ ಇಡೀ ಕೊಪ್ಪ ತಾಲೂಕು ಸುತ್ತಮುತ್ತ ಎಲ್ಲರೂ ಇಲ್ಲಿ ಬರೋಕೆ ಆಗೋದಿಲ್ಲ ಅಂತ ಹೇಳಿ ಈ ಒಂದು 13 ಘಟಕಗಳನ್ನ ಈಗಾಗಲೇ ನಾವು ಸ್ಥಾಪನೆ ಮಾಡಿದ್ದೀವಿ. ಅಲ್ಲಲ್ಲಿ ಕಾರ್ಯಚಟುವಟಿಕೆಗಳು ನಡೀತಾ ಇರುತ್ತೆ. ವರ್ಷಕ್ಕೆ ಒಂದು 3-4 ನಾವು ಮೇನ್ ಘಟಕದಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಅವಾಗ ಎಲ್ಲರೂ ಒಟ್ಟಿಗೆ ಸೇರೋದು, ವಾರ್ಷಿಕೋತ್ಸವನ ಮಾಡ್ತಾ ಇದ್ದೀವಿ. ಈ ತರ ನಾವು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ವಿಪ್ರ ಮಹಿಳಾ ವೇದಿಕೆಯಲ್ಲಿ ಖಜಾಂಚಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅನ್ನೋಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಇದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ನಮ್ಮ ವಿಪ್ರ ಮಹಿಳಾ ವೇದಿಕೆ ನಡ್ಕೊಂಡು ಹೋಗ್ತಾ ಇದೆ. ಮೇಡಮ್, ಪ್ರಮುಖವಾಗಿ ಈ ಗೆಜ್ಜೆ ವಸ್ತ್ರ ಅಂತ ಬಂದಾಗ ಒಂದು ಸಾಂಪ್ರದಾಯಿಕ ಕಲೆ ಆಗಿರುವಂಥದ್ದು. ಈ ಒಂದು ಸಾಂಪ್ರದಾಯಿಕ ಕಲೆಯ ಕುರಿತಾಗಿ ಅಂದ್ರೆ ನೀವು ಅದನ್ನ ಮಾಡ್ತಾ ಇದ್ರೆ ಎಲ್ಲ ಓಕೆ, ಅಂದ್ರೆ ಈ ಒಂದು ಮೂಲ ಸಾಂಪ್ರದಾಯಿಕ ಕಲೆಯ ಕುರಿತಾಗಿ ಏನ್ ಹೇಳಬೇಕು? ಈಗ ಗೆಜ್ಜೆ ವಸ್ತ್ರ ಅಂದ್ರೆ ಹಿಂದಿನ ಕಾಲದಿಂದಲೂ ಬಂದಂತಹ ಸಾಂಪ್ರದಾಯಿಕ ಕಲೆ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೊಡ್ಡ ದೇವರಿಗೆ ನಾವು ವಸ್ತ್ರಗಳನ್ನು ದೇವರಿಗೆ ಏರಿಸ್ತೇವೆ. ಆದ್ರೆ ಸಣ್ಣ ದೇವರಿಗೆ ಮನೆಯಲ್ಲಿ ಮಾಡುವಂತಹ ದೇವತಾ ಕಾರ್ಯಗಳಿಗೆ ಈ ವಸ್ತ್ರಗಳನ್ನು ಏರಿಸಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಈ ಗೆಜ್ಜೆ ವಸ್ತ್ರಗಳನ್ನ ಏರಿಸ್ತೇವೆ. ಲಜ್ಜಾ ನಿವಾರಣಾರ್ಥಾಯ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂತ ಹೇಳಿ ನಾವು ಗೆಜ್ಜೆ ವಸ್ತ್ರವನ್ನ ದೇವರಿಗೆ ಏರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಾರ್ಯಕ್ಕೆ ಹೇಗೆ ಒಂಟಿ ವಸ್ತ್ರವನ್ನ ನಾವು ದೇವರಿಗೆ ಏರಿಸೋದಿಲ್ವೋ ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ನಾವು ಒಂಟಿಯಾಗಿ ಏರಿಸಲ್ಲ. ಗೆಜ್ಜೆ ವಸ್ತ್ರದ ಜೊತೆಗೆ ನಾವು 2 ವಸ್ತ್ರಗಳನ್ನು ಇಟ್ಟು ನಾವು ದೇವರಿಗೆ ಏರಿಸ್ತೇವೆ. ಮತ್ತೆ ಪ್ರತಿಯೊಂದು ಸಂದರ್ಭದಲ್ಲಿ ಅಂದ್ರೆ ಕೆಲವೊಂದು ಸಾಂಪ್ರದಾಯಿಕವಾಗಿ ಅಂದ್ರೆ ಅಮಾವಾಸ್ಯೆಯಲ್ಲಿ ಗೆಜ್ಜೆ ವಸ್ತ್ರ ಮಾಡಬಾರ್ದು, ಸೋಮವಾರ ಗೆಜ್ಜೆ ವಸ್ತ್ರ ಮಾಡಬಾರ್ದು, ರಾತ್ರಿ ಹೊತ್ತು ಗೆಜ್ಜೆ ವಸ್ತ್ರ ಮಾಡಬಾರ್ದು. ಈ ತರದ್ದು ಎಲ್ಲ ಒಂದು ಕೆಲವ್ರ ಮನೆಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ, ರೂಢಿಯಲ್ಲಿದೆ, ಕೆಲವ್ರು ನಡ್ಸ್ಕೊಂಡು ಹೋಗೋದಿಲ್ಲ. ಹಾಗೆ ಗೌರಿ ಹಬ್ಬಕ್ಕೆ 16 ಎಳೆ ಗೆಜ್ಜೆ ವಸ್ತ್ರ ಮಾಡಬೇಕು, ಗಣಪತಿ ಹಬ್ಬಕ್ಕೆ 11 ಅಥವಾ 21 ಎಳೆ ಗೆಜ್ಜೆ ವಸ್ತ್ರ ಮಾಡಬೇಕು, ಅನಂತ ವೃತ್ತಕ್ಕೆ 14 ಎಳೆ ಗೆಜ್ಜೆ ವಸ್ತ್ರ ಮಾಡಬೇಕು, ಎಳೆ ಅಷ್ಟಮಿಗೆ 41 ಎಳೆ ಗೆಜ್ಜೆ ವಸ್ತ್ರ ಮಾಡಬೇಕು, ನಾಗರ ಪಂಚಮಿಗೆ 8 ಎಳೆ ಗೆಜ್ಜೆ ವಸ್ತ್ರ ಮಾಡಬೇಕು. ಹೀಗೆ ಆಯಾ ಒಂದು ಹಬ್ಬದ ಸಂದರ್ಭದಲ್ಲಿ ಆಯಾ ದೇವರಿಗೆ ಇಂತಿಷ್ಟೆಳೆ ಗೆಜ್ಜೆ ವಸ್ತ್ರ ಮಾಡಬೇಕು ಅಂತಾನೆ ರೂಢಿಯಲ್ಲಿದೆ. ಈಗ ಎಲ್ಲರೂ ಕೂಡ ಅದನ್ನ ಮಾತ್ರ ಅನುಸರಿಸ್ಕೊಂಡು ಹೋಗ್ತಾರೆ. ಒಂದು ಕಡೆಯಲ್ಲಿ ಒಂದು ಸಂಘದ ಅಧ್ಯಕ್ಷರಾಗಿ ತೋರಿಸ್ತಾ ಇದ್ದೀರಾ, ಶಿಕ್ಷಕಿಯಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದೀರಾ, ಏನು ಗೆಜ್ಜೆ ವಸ್ತ್ರ ಕಲಾವಿದೆ ಆಗಿದ್ದೀರಾ, ಹಾಗೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ತೋರಿಸ್ಕೊಂಡಿದ್ದೀರಾ. ಇಷ್ಟೆಲ್ಲ ಇರುವಾಗ ಮಂಗಳಾ ಪ್ರವೀಣ್ ಅವರ ಹವ್ಯಾಸಗಳೇನು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗೆ ಪ್ರತಿನಿತ್ಯ ನಿಮ್ಮ ಒಂದು ಹವ್ಯಾಸಗಳು ಏನಿರ್ತಂದ್ರೆ ಇದಿಷ್ಟೇನಾ ಅಥವಾ ಬೇರೆ ಏನಾದ್ರು ಕಾರ್ಯಕ್ರಮಗಳು ಅಥವಾ ಬೇರೆ ಏನಾದ್ರು ಇರುತ್ತೆ ನಿಮ್ಮ ಹವ್ಯಾಸಗಳು? ಅಂದ್ರೆ ನನಗೆ ಮದುವೆಗೆ ಮೊದಲು ಬೇರೆ ಏನು ಗೊತ್ತಿರಲಿಲ್ಲ. ಏನಂತ ಹೇಳಿದ್ರೆ ಬರೀ ಓದು ಅಷ್ಟೇ ಗೊತ್ತಿತ್ತು. ಮದುವೆ ಆದ ನಂತರ ಹವ್ಯಾಸದ ಕಡೆ ನಿಜವಾಗ್ಲೂ ಗಮನ ಕೊಟ್ಟೆ. ಆ ಒಂದು ಸಂದರ್ಭದಲ್ಲಿ ನಾನು ಪೇಂಟಿಂಗ್ ಮಾಡೋದಿರ್ಬೋದು, ಹೊಸದಲ್ಲಿ ಎಳೆ ತೆಗೆಯೋದೇ ಇರ್ಬೋದು, ಹಸೆ ಬರೆಯೋದೇ ಇರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಸಂಸ್ಕಾರ ಭಾರತಿ ರಂಗೋಲಿ ಹಾಕ್ತೇನೆ ನಾನು. ಅದಕ್ಕೆ ಕಲ್ಲ ತುಂಬಲಿಕ್ಕೆ ನನ್ನ ತಮ್ಮನ ಹೆಂಡತಿ ಅವ್ರದ್ದೊಂದು ಟೀಮ್ ಹೆಲ್ಪ್ ಮಾಡುತ್ತೆ. ನಾನು ಅದರಲ್ಲಿ ಬರಿತೀನಿ, ದೊಡ್ಡ ದೊಡ್ಡ ರಂಗೋಲಿಗಳನ್ನು ಬರಿತೀನಿ. ಸ್ಟ್ಯಾಂಪ್ ಕಲೆಕ್ಷನ್ ಮಾಡ್ತೀನಿ. ಕವನಗಳು ನನಗೆ ಸಂದರ್ಭ ಸಿಕ್ಕಿದಾಗ ಕವನಗಳು ಬರಿತೇನೆ. ಡ್ಯಾನ್ಸ್ ಮಾಡ್ತೀನಿ. ಉತ್ತಮ ಡ್ಯಾನ್ಸರ್ ಏನಲ್ಲ, ಅದು ಅವಕಾಶ ಸಿಕ್ಕಿದಾಗ ಡ್ಯಾನ್ಸ್ ಮಾಡ್ತೇನೆ. ಹೀಗೆ ನನ್ನ ಒಂದು ಹವ್ಯಾಸಗಳನ್ನ ನಾನು ಚಿತ್ತ ಹರಿಸ್ತಾ ಬಂದೆ. ಆ ಸಂದರ್ಭದಲ್ಲಿ ನಾನು ಈ ಗೆಜ್ಜೆ ವಸ್ತ್ರಗಳನ್ನ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸುಮಾರು 25 ವರ್ಷದಿಂದ ಈ ಗೆಜ್ಜೆ ವಸ್ತ್ರಗಳನ್ನು ಕಲಿತಿದ್ದೀನಿ. ಏನೇ ಆದ್ರೂ ನನಗೆ ಒಂದು ಅನ್ಸೋದು ಏನಂದ್ರೆ, ನಾವು ಮನೆಯಲ್ಲಿ ಇದ್ದು ಮಾಡುವಾಗ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮನೆಯಿಂದ ಹೊರಗಡೆ ಹೋಗಿ ಇಂಥ ಸಮಾಜಮುಖಿ ಕೆಲಸಗಳನ್ನ ಮಾಡೋದು, ಮಾಡೋದು ಅಂತ ಹೇಳಿದಾಗ ನಿಜವಾಗ್ಲೂ ಮನೆಯವರ ಸಹಕಾರ ತುಂಬಾ ಅಗತ್ಯ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇಲ್ಲಾಂದ್ರೆ ಮನೇಲಿ ಜಗಳನೇ ಆಗೋಗುತ್ತೆ ಸಹಕಾರ ಇಲ್ಲದೆ ಇದ್ರೆ. ಆದರೆ ಈ ಮಟ್ಟಿಗೆ ಮಾತ್ರ ನನ್ನ ಯಜಮಾನರಾದಂಥ ಡಾಕ್ಟರ್ ಪ್ರವೀಣ್ ಅವರು ತುಂಬಾ ಸಪೋರ್ಟಿವ್ ಆಗಿ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಹಾಗೆ ನನ್ನ ಮಕ್ಕಳು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಕುಟುಂಬದವರು ಕೂಡ ನನಗೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ನೀಡ್ತಾರೆ. ಅಲ್ಲಿ ಇಲ್ಲಿ ಏನೋ ಕೆಲಸ ಮಾಡುವಾಗ ಏನಾದರೂ ಬಂದರೆ ನನ್ನ ಜೊತೆಗೆ ಬರೋದು, ಹಾಗೆ ಎಲ್ಲ ಕೂಡ ನನಗೆ ಸಪೋರ್ಟಿವ್ ಆಗಿದ್ದರಿಂದ ನಾನು ಏನಾದರೂ ಒಂದು ಸಣ್ಣ ಪುಟ್ಟ ಸಾಧನೆ ಮಾಡಿದ್ದೀನಿ ಅಂದರೆ ಅವರೆಲ್ಲರ ಸಹಕಾರ ತುಂಬ ಇತ್ತು ಅಂತ ಹೇಳ್ಬೋದು. ಮಂಗಳ ಪ್ರವೀಣ್, ಕೊನೆಯದಾಗಿ ಒಬ್ರು ಗಾಯತ್ರಿ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ, ಹಾಗೆ ಗೆಜ್ಜೆ ವಸ್ತ್ರ ಕಲಾವಿದೆಯಾಗಿ, ಹಾಗೆ ವಿಪ್ರ ಮಹಿಳಾ ವೇದಿಕೆ ಪ್ರಧಾನಿಯಾಗಿ, ಹಾಗೆ ನಿಮ್ಮ ಹಲವಾರು ಹವ್ಯಾಸಗಳು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಾಗುತ್ತೆ? ನಾನು ಎಲ್ಲ ಮಹಿಳೆಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಏನಂತ ಹೇಳಿದ್ರೆ ನಮ್ಮ ಒಂದು ಜೀವನದ ಜಂಜಾಟದ ಜೊತೆಗೆ ಸಂಸಾರದ ಆಗು ಹೋಗುಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾ, ಸಂಸಾರವನ್ನು ಚೆನ್ನಾಗಿ ನೋಡ್ಕೊಳ್ತಾ, ಉಳಿದ ಸಮಯದಲ್ಲಿ ತಮ್ಮ ಹವ್ಯಾಸಗಳ ಗಮನ ಕೊಡಿ. ಸಾಂಪ್ರದಾಯಿಕವಾಗಿ ಏನು ಕಲೆಗಳ ನಶಿಸಿ ಹೋಗ್ತಾ ಇದೆ ಅದೆಲ್ಲವನ್ನ ಉಳಿಸಿ ಬೆಳೆಸಿ ಅಂತ ಹೇಳಿ ಎಲ್ಲ ಮಹಿಳೆಯರ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಮಂಗಳ ಪ್ರವೀಣ್,
ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ನೀವು ಮಾಡ್ತಿರುವಂತಹ ಸಾಧನೆಗಳಾಗಿರ್ಬೋದು, ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು, ಹಾಗೆ ಸಾಂಪ್ರದಾಯಿಕ ಕಲೆ ಆಗಿರುವಂತಹ ಏನು ಗೆಜ್ಜೆ ವಸ್ತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನೀವು ಮಾಡ್ತಿರುವಂತಹ ಕಾರ್ಯಚಟುವಟಿಕೆಗಳು, ಹಾಗೆ ಕೊಪ್ಪದ ಸರ್ಕಾರಿ ಶಾಲೆಗೆ ಏನು ಆರೂರು ಶಾಲೆಗೆ ನೀವು ಉಚಿತವಾಗಿ ಅಲ್ಲಿನ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿರೋ ವಿಚಾರ ಆಗಿರ್ಬೋದು, ಹಾಗೆ ವಿಪ್ರ ಮಹಿಳಾ ವೇದಿಕೆಯ ಏನು ಖಜಾಂಚಿಯಾಗಿ ನಿಮ್ಮ ಕೊಡುಗೆ, ಹಾಗೆ ನಿಮ್ಮ ಬೇರೆ ಬೇರೆ ಹವ್ಯಾಸಗಳು, ಹಾಗೆ ಮಹಿಳೆ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಬೇಕು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಎಲ್ಲರಿಗೂ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಸೈರಿ ಸಮಿತಿ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಿಮಗೂ ಕೂಡ ನನ್ನನ್ನು ಗುರುತಿಸಿ ಇಲ್ಲಿ ಕರ್ಕೊಂಡು ಬಂದು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ನಿಮ್ಮ ತಂಡಕ್ಕೂ ತುಂಬಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೊಪ್ಪದ ಗಾಯತ್ರಿ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಹಾಗೂ ಸಾಂಪ್ರದಾಯಿಕ ಕಲೆ ಆಗಿರುವಂತಹ ಗೆಜ್ಜೆ ವಸ್ತ್ರ ಕಲಾವಿದೆ, ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ಮಂಗಳ ಪ್ರವೀಣ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.